ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹಲೋಕ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನಾನು ಓಟ್ಸ್ ಜೊತೆ ಚಿಯಾ ಸೀಡ್ಸ್ ಹಾಕಿದ್ದೆ ಆ್ಯಂಡ್ ಸ್ವಲ್ಪ ಬ್ರೌನ್ ಶುಗರು ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ತೀನಿ. ಇದು ಬಂದು ಮೊಳಕೆ ಕಟ್ಟಿರೋಂಥ ಹೆಸರು ಕಾಳಿಗೆ ಒಂದು ಸ್ವಲ್ಪ ಉಪ್ಪು, ಪೆಪ್ಪರು ಮತ್ತು ಲೆಮನ್ ಹಿಂಡ್ಬಿಟ್ಟು ತಿನ್ನೋವಂಥದ್ದು ಸಲಾಡು. ಹಾಗೆಯೇ ಬೆಳಗ್ಗೆ ಡೈಲಿ ನಾವು ಈ ಥರ ಎಳ್ನೀರನ್ನ ಕುಡಿತೀವಿ. ಸೊ ತುಂಬಾ ಚೆನ್ನಾಗಿ ಅನ್ಸುತ್ತೆ. ನಾನು ಫುಲ್ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಎಳ್ನೀರಿಗೆ ಇವಾಗ. ಆ್ಯಂಡ್ ಎಸ್, ನಮ್ಮ ಇವಾಗ ಬೇಸಿಗೆ ಶುರುವಾದ ಕಾರಣ ಮಲ್ಲಿಗೆ ಹೂವು ತುಂಬ ಚೆನ್ನಾಗಿ ಬಿಟ್ಟಿದೆ ನಮ್ಮ ಮನೆ ಬಾಗಿಲಿಗೆ. ಹೂ ಬಿಟ್ಟಿದೆ, ಇನ್ನೊಂದು ಬಿಡ್ತಾ ಇದೆ ಹೂ. ಇದು ಪಾಪ ನೀರು ಹಾಕಿಲ್ಲ, ಇದಕ್ಕೆ ಬಿಡ್ತಾ ಇಲ್ಲ. ಅದಿನ್ನು ಬಡ್ಡಿದೆ, ಬೇಬಿ ಇದೆ, ಬಿಡುತ್ತೆ ಅದು. ಇನ್ನು ನಾಳೆ ಬಿಡುತ್ತೆ. ನೀರ್ ಹಾಕಿಲ್ಲ ಅಂದ್ರೆ ಬಿಡಲ್ಲ ಅಂತಲ್ಲ, ಅದು ಬೇಬಿ ಇದೆ ಇನ್ನ, ಅದಕ್ಕೆ. ಇದು daddy and this is daddy blowing. Mom is still like this. ಡ್ಯಾಡಿ ಮಾಮಿನ ಅದು. ಇದು little 2 years old baby. This is 1 years old baby. ಆಯ್ತಪ್ಪ, ಲೆಟ್ಸ್ ಗೋ. This is the way. ನಾನು ತುಂಬ ವರ್ಷಗಳೇ ಆಗಿತ್ತು ಒಂದು ಐಟಮ್ನ ತಿಂದು. ಸೊ ಹಾಗಾಗಿ ಅದನ್ನು ಮಾಡ್ಕೊಳ್ಳೋಣ ಅಂತ ಇಲ್ಲಿ ಎಲೆಕೋಸನ್ನ ಹಿಂಗೆ ಸಣ್ಣಗೆ ತುರ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಬೇಕೆಂದರೆ ಕರಿಬೇವು, ಉಪ್ಪು, ಆಮೇಲೆ ಖಾರದ ಪುಡಿ. ಸೊ ಇದನ್ನೆಲ್ಲ ಹೆಚ್ಕೊಂಡು ಹಾಕಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಏನು ಅಂತ ನಿಮಗೆ ಗೊತ್ತಾಗ್ತಾ ಇರಬಹುದು. ಅರಿಶಿನ ಪುಡಿ, ಖಾರದ ಪುಡಿ, ಆಮೇಲೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕಿದ್ದೀನಿ. ಸೊ ಹಾಗೆ ಒಂದು ಡ್ರೈ ಮಿಕ್ಸ್ ಥರ ಕಲಿಸ್ಕೊಳ್ಳೋದು. ತುಂಬಾ ಹೆಲ್ತ್ ಕಾನ್ಷಿಯಸ್ ಆಗಿಬಿಟ್ಟು ಈಗ ಕರೆದಿರೋ ಅಂಥದ್ದು ಇದನ್ನೆಲ್ಲ ನಾವು ಜಾಸ್ತಿ ತಿಂತಾನೇ ಇಲ್ಲ. ಬಟ್ ನಂಗೆ ತುಂಬಾ ತಿನ್ನಬೇಕು ಅಂತ ಅನ್ನಿಸ್ತು. ಈಗ ಒಂದು 2 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕಿದ್ದೀನಿ. ಏನಂತಂದರೆ ಇದು ಯಾವಾಗಾದರೂ ಒಂದು ಸತಿ ತಿನ್ನೋಕ್ಕೆ ಚೆನ್ನಾಗಿ ಯಾವಾಗೋ ಬೇಕನ್ನಿಸ್ದಾಗ. ಸೊ ಇವಾಗ ಕಡಲೆ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಇದೇನು ಅಂತಂದರೆ ವಡೆ ಥರ ಮಾಡ್ಕೊಳ್ಳೋಣ, ಪಕೋಡ ಅಂತ ಹೇಳ್ಬೋದು. ಸೊ ಎಲೆಕೋಸಿಂದು ತುಂಬ ಚೆನ್ನಾಗಿರುತ್ತೆ. ನಾವು ಮಾಡ್ತಾ ಇದ್ವಿ ಅವಾಗ, ಅದು ನೆನಪಾಯಿತು ನನಗೇನೋ ತಿನ್ನಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಮಾಡ್ಕೊಳ್ಳೋಣ ಅಂತ. ತುಂಬ ದಿನ ಆಯಿತು ಇನ್ನೂ ಕರೆದಿದ್ದು ತಿನ್ನೋದೇ ಇಲ್ಲಲ್ಲ ಅಂತ. ಅವಾಗವಾಗ ಈ ಥರ ಇಂಡಿಯಾದಲ್ಲಾದರೆ ಹೀಗೆ ಹೋಗಿ ತೊಗೊಂಬರ್ಬೋದು, ತಿನ್ಬೋದು. ಬಟ್ ಇಲ್ಲಿ ನಾವೇ ಮಾಡ್ಕೋಬೇಕಾಗತ್ತೆ. ದಟ್ಸ್ ಆಲ್ಸೋ ಒನ್ ವೇ ಗುಡ್ ಅಲ್ವಾ? ನಾವು ಮನೇಲಿ ಮಾಡ್ಕೊಳ್ಳೋದು ಹೆಲ್ದಿಯಾಗಿರುತ್ತೆ ಆ್ಯಂಡ್ ಟೇಸ್ಟಿಯಾಗೂ ಕೂಡ ಇರುತ್ತೆ. ಸೊ ಅಲ್ಲೆಲ್ಲ ಹೊರಗಡೆ ಯಾವ ಎಣ್ಣೆಲಿ ಕರೆದಿರ್ತಾರೋ, ಎಷ್ಟು ಕರೆದಿರ್ತಾರೋ ಅದೆಲ್ಲ ಸ್ವಲ್ಪ ಅದು ಮ್ಯಾಟರ್ ಆಗುತ್ತೆ. ಮನೇಲಿ ಮಾಡ್ಕೊಳ್ಳೋದೇ ಚೆನ್ನಾಗಿ ಅಂತ ಅನಿಸುತ್ತೆ. ಎಸ್, ಈಗ ನೋಡ್ತಾ ಇರ್ಬೋದು ಈ ಥರ ಕನ್ಸಿಸ್ಟೆನ್ಸಿ ಆದರೆ ಸಾಕಾಗುತ್ತೆ. ಸ್ವಲ್ಪ ಎಲೆಕೋಸೆ ಜಾಸ್ತಿ ಕಾಣಿಸ್ಬೇಕು ಈ ಥರ. ನಿಜವಾಗ್ಲೂ ಒಂಥರ ನೀವು ತಿಂದಿರಬಹುದು, ಡ್ರೈ ಗೋಬಿ ಅನ್ಸತ್ ಮಾಡ್ತಾರೆ ಗೊತ್ತಾ? ಈಗೆಲ್ಲ ಸಿಗಲ್ಲ, ಬಟ್ ಆವಾಗ ನಾವು ಕಾಲೇಜಲ್ಲೆಲ್ಲ ಹೋಗ್ಬೇಕಾದ್ರೆ ಡ್ರೈ ಗೋಬಿ ಎಲೆಕೋಸಲ್ಲೇ ಮಾಡ್ತಾಯಿದ್ರು ಗೋಬಿ. ಸೊ ಅದು ತುಂಬ ನೆನಪಾಗ್ತಿತ್ತು ನನಗೆ, ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಮಾಡಿಕೊಂಡೆ. ಎಸ್, ಕ್ರಿಸ್ಪಿಯಾಗಿ, ಓ ಮೈ ಗಾಡ್, ತುಂಬಾ ಚೆನ್ನಾಗಾಗಿತ್ತು. ಸಖತ್ ಎಂಜಾಯ್ ಮಾಡಿದೆ ನಾನು ಇದನ್ನು. ಹಾಗೆ ಆವತ್ತಿನ ರಾತ್ರಿ ಏನೂ ಊಟ ಮಾಡಲಿಲ್ಲ. ಆವತ್ತಿನ ರಾತ್ರಿ ಊಟ ಸ್ಕಿಪ್ ಮಾಡಿಬಿಟ್ಟೆ. ಹಾಗೆ ಒಂದು ಫೇಸ್ ಪ್ಯಾಕ್ ಹಾಕ್ಕೊಂಡು ನೋಡ್ಬೋದು ಚೆರಿ ಮಲ್ಕೊಂಡಿದ್ದಾಳೆ. ಸೊ ಎಸ್, ಆವತ್ತಿನ ದಿನ ಕಳೀತು. ಇದಾದಮೇಲೆ ನನ್ನ ಹಸ್ಬೆಂಡ್ ನೆಕ್ಸ್ಟ್ ಡೇ ಬೆಳಗ್ಗೆನೆ ಒಂದು ಗ್ಯಾಲ್ವೆಸ್ಟನ್ಗೆ ಹೋಗೋದಿತ್ತು 2 ದಿನಗಳ ಕಾಲ. ಸೊ ಬರೋಕ್ಕಾಗ್ತಾ ಇರಲ್ಲ, ಅವಳು ರಾತ್ರಿ ಎಲ್ಲ ಅವ್ರದ್ದು ಟಾಕ್ ಅದು ಇದು ನಡೀತಾ ಇರುತ್ತೆ. ಸೊ ನನಗೆ ಫಸ್ಟ್ ಟೈಮ್ ನನ್ನ ಹಸ್ಬೆಂಡ್ ಬಿಟ್ಟು ಇರೋವಂಥದ್ದು, ಅದು ಚರಿ ಜೊತೆ. ಅದು ಹೇಗಾಗುತ್ತೆ ಏನು ಅಂತ ನೀವು ನೋಡಿ. ಪಪ್ಪಂಗೆ ಬಾ ಅಂತ ಏನ್ ಹೇಳು, ಪಪ್ಪಂಗೆ ಹೇಳು ಬಾ ಅಂತ. ಯು ವಾಂಟ್ ಪಪ್ಪ? ಹೇಳು ಮತ್ತೆ ಪಪ್ಪಂಗೆ ಬಾ ಅಂತ. ಇವತ್ತು
ಬರಲ್ಲ ಅಂತಮ್ಮ ಪಪ್ಪ. He has work. Where? Galveston. Why? He has to be there whole night and tomorrow morning also. Tomorrow evening he will come. So I will take you to the school tomorrow. ಇವತ್ ಕರ್ಕೊಂಡ್ ಬಂದಲ್ಲ ಮಧ್ಯಾಹ್ನ ನಿನ್ನ ಸ್ಕೂಲಿಂದ ಕರ್ಕೊಂಡ್ ಬರ್ಲಿಲ್ವಾ? ಪಪ್ಪ ಬಂದಿತ್ತ ನಿನ್ನ ಕರ್ಕೊಂಬರಕ್ಕೆ? ಮತ್ತೆ ಬೆಳಗ್ಗೆ ಬೇಗ ಎದ್ದೇಳ್ಬೇಕು. ಓಕೆ, ಪಪ್ಪನ ಹತ್ರ ನಾಟಕ ಮಾಡ್ದಂಗ್ ಮಾಡಂಗಿಲ್ಲ ನನ್ನ ಹತ್ರ, ಗೊತ್ತಾಯ್ತಾ? You wanna sleep? What? I wanna sleep for Papa until he comes. You won't sleep until he comes? Yeah, every day. Every day? Yeah. ಆಯ್ತು, ಎತ್ ಕೂತ್ಕೋ ಹಂಗಂದ್ರೆ. ಓಕೆ? Okay. I wanna be awake because I want Papa. ಇದೇ ಫಸ್ಟು ಹಸ್ಬೆಂಡ್ ಇಲ್ದಲೆ ಒಂದು ದಿನ ಪೂರ್ತಿ ನಾನೇ ಮನೆ ನಿಭಾಯಿಸ್ತಾ ಇರೋದು. ಸೊ ಚರಿನ ಕರ್ಕೊಂಡ್ಬಂದೆ ಆ್ಯಂಡ್ ಅಡುಗೆ ಪಲಾವ್ ಮಾಡಿದ್ದೀನಿ. ಸೊ ನಮ್ಮಿಬ್ಬರಿಗೆ ಎಷ್ಟು ಬೇಕಾಗುತ್ತೋ ಅಷ್ಟೇ ಮಾಡ್ಕೊಂಡಿರೋದು. ಇವತ್ತಂತೂ ಅವ್ರು ಬರೋದಿಲ್ಲ. ನಾನೇನು ಮಾಡಲಿ, ನಿಮ್ಮ ಪಪ್ಪನ ಜೊತೆ ಮಾತಾಡ್ಬೇಡ, ನಾನಲ್ಲ ಕಳಿಸಿರೋದು, ಗೊತ್ತಾಯ್ತಾ? ಸೊ ಪಲಾವ್ ಬಂದು ಈ ಥರ ಎಲ್ಲ ಜಾಸ್ತಿ ಏನಿಲ್ಲ, ಜಸ್ಟ್ ಟೊಮ್ಯಾಟೊ, ಈರುಳ್ಳಿ ಮತ್ತೆ ಬಟಾಣಿ ಹಾಕಿ ಮಾಡಿರೋ ಅಂಥದ್ದಷ್ಟೇ. ನೋಡಿದ್ರಲ್ಲ ಚರಿ ಯಾವ ಥರ ಕಷ್ಟ ಆಯಿತು ಚರಿಗೆ ಅವ್ರ ಪಪ್ಪನ ಬಿಟ್ಟಿರೋದು ಅಂತ. ನನಗಂತೂ ತಲೆ ಕೆಟ್ಟೋಗಿತ್ತು. ಸೊ ಹಾಗಾಗಿ ಒಂದು 15 ಇಯರ್ಸಿಂದ ನಾನು ಯಾವುದೇ ಈ ಥರ ಫ್ರೀ ಹ್ಯಾಂಡ್ ಡಿಸೈನ್ಸ್ ಬಿಡಿಸ್ತಿದ್ದೆ ಮುಂಚೆ. ಬಟ್ ಈಗ ಅದು ತುಂಬ ವರ್ಷಗಳೇ ಆಯಿತು ನಾನು ಅದು ಬಿಟ್ಬಿಟ್ಟು. ಬಟ್ ಅದು ಹಾಗೆ ನೋಡೋಣ, ಟ್ರೈ ಮಾಡೋಣ ಅಂತ ಏನು ನೋಡ್ಕೊಳ್ದಲ್ಲ ಹಾಗೆ ನನ್ನ ತಲೆಯಲ್ಲಿ ಏನು ಡಿಸೈನ್ ಬರುತ್ತಲ್ಲ, ಸೊ ಅದೇ ಥರ ಬಿಡಿಸ್ಕೊಂಡು ಹೋದೆ. ಒಂಥರ ರಿಲ್ಯಾಕ್ಸೇಷನ್ ಕೊಡ್ತು. ಒಂದು ಒಳ್ಳೆ ಹಾಡು ಕೇಳಿಕೊಂಡು ಒಂದು ನನಗೇನು ಅನ್ಸುತ್ತೆ ಆ ಥರ ಬಿಡಿಸೋ ಅಂಥದ್ದು ನನಗೊಂಥರ ಖುಷಿ ಕೊಡ್ತು ಅವತ್ತು. ಸೊ ಹಾಗೆಯೇ ಒಂದು ಚೆನ್ನಾಗಿ ಟೈಮ್ ಪಾಸ್ ಆಯಿತು ಅಂತಲೂ ಹೇಳ್ಬೋದು ನನಗೆ. ಸೊ ಸುಮಾರು ಟೈಮ್ ಇತ್ತು ನನ್ನ ಹತ್ರ. ಸೊ ಹೇಗೆ ಟೈಮ್ ಪಾಸ್ ಮಾಡಬೇಕಂತ ಗೊತ್ತಿರಲಿಲ್ಲ. ಸೊ ಆ ಡಿಸೈನ್ಸ್ ಬಿಡಿಸ್ತಾ ಹಾಗೆ ಟೈಮ್ ಕಳೆದೋಯ್ತು ನನಗೆ. ಬೆಳಗ್ಗೆಯಿಂದ ಸಂಜೆ ತನಕ ಹೇಗೋ ಕಳೆದೋಗ್ಬಿಡ್ತು. ಆ್ಯಂಡ್ ಸಂಜೆ ನೋಡಿ ಟೊರ್ನಾಡೋ ಅಟ್ಯಾಕ್ ಅದು ಯಾವ ಲೆವೆಲಿಗೆ ಅಂತಂದರೆ ಆ ಗಾಳಿ ಎಷ್ಟು ಸ್ಪೀಡಾಗಿ ಬೀಳಿಸ್ತಾ ಇದೆ ನೋಡ್ತಾ ಇರ್ಬೋದು. 80 ಮೈಲ್ಸ್ ಪರ್ ಅವರಲ್ಲಿ ಬೀಳಿಸ್ತಾ ಇದೆ. ಫುಲ್ಲು ಥಂಡರ್ ಸ್ಟಾರ್ಮ್ ವಾರ್ನಿಂಗು ಸಿವಿಯರ್ ಆಗಿತ್ತು. ಮಳೆ, ಗುಡುಗು, ಮಿಂಚು ಬಡ್ದು ನಾವಿದ್ದಂತಹ UT ಹೌಸಿಂಗ್ ಏನಿತ್ತಲ್ಲ ಅಲ್ಲಿ ರೂಫಿಗೆ ಬೆಂಕಿ ಹತ್ಕೊಂಡಿದೆ ಅಂತ. ಸೊ ಇದೆಲ್ಲ ಕೇಳ್ಬಿಟ್ಟು ನಂಗೆ ಸಖತ್ ಭಯ ಆಗೋಗಿತ್ತು. ಮನೇಲಿ ಯಾರೂ ಇಲ್ಲ, ಚರಿಬೇಳೆ ಅಳ್ತಾ ಇದ್ದಾಳೆ, ಏನು ಮಾಡಬೇಕು ಗೊತ್ತಾಗ್ತಾ ಇರಲಿಲ್ಲ. ಸಖತ್ ಭಯ ಆಗ್ತಾ ಇದೆ. ಕೇಳಿಸ್ಕೊತಾ ಇರ್ಬೋದು ಎಷ್ಟು ಜೋರು ಟೊರ್ನಾಡೋ ವಾರ್ನಿಂಗ್ ಇದೆ. ತುಂಬ ಜೋರು ಮಳೆ. ಆಮೇಲೆ ಎಲ್ಲರೂ ಬೇಸ್ಮೆಂಟಲ್ಲಿರ್ರಿ ಅಥವಾ ಸ್ಟಡಿ ಮನೆಯಲ್ಲಿರಿ. ತುಂಬಾ ಜೋರು ಗಾಳಿ ಹಾಗೆ ಮಳೆ ಕೂಡ ಬರ್ತಾ ಇದೆ. ಆ್ಯಂಡ್ ಇದರಲ್ಲಿ ನಾವಿಬ್ಬರೇ ಇರೋದು ಮನೆಯಲ್ಲಿ. ಅದು ಈ ಥರ ಸಿಚುವೇಶನಲ್ಲಿ ನಿಜ ಅದೊಂಥರ ಸ್ಕೇರಿ. ನನಗೂ ಇಲ್ಲಿ ಭಯ ಅನಿಸ್ತಾ ಇದೆ. ಆ್ಯಂಡ್ ನನ್ನ ಹಸ್ಬೆಂಡಿಗೂ ಅಲ್ಲಿ ಇರೋಕ್ಕೂ ಭಯ ಆಗ್ತಾ ಇದೆ. ಚರಿನೂ ಹೆದರ್ಕೊಂಡಿದ್ದಾಳಲ್ಲ ನಾವು. Are you scared or afraid? You want Kanmani? Why? Because she's my best friend. She's your best friend. Here. ಹೇಳು. I love Kanmani. You love Kanmani? ಮಳೆ ಬರ್ತಾಯ್ತಲ್ಲ. My best friend. ಇನ್ನೊಂದ್ಸತಿ ಹೇಳು ಜೋರಾಗಿ. Kanmani is my best friend. ಹೊತ್ತಿಗೆ ಅವ್ರನ್ನ ನನ್ನ ಹಸ್ಬೆಂಡ್ ಕರ್ಸೋಣ ಅಂದರೆ ಈ ಥರ ಆಯಿತು ಮಳೆ. ಆಮೇಲೆ ಅಲ್ಲೆಲ್ಲ ಹೈವೇ ಏನಿರುತ್ತಲ್ಲ, ಸೊ ಅದೆಲ್ಲ ಈ ಮಳೆಗೆ ಫುಲ್ ಫ್ಲಡ್ ಆಗಿಬಿಟ್ಟಿರುತ್ತೆ. ಸೊ ಇಟ್ಸ್ ವೆರಿ ಡೇಂಜರ್.
ತುಂಬಾ ಡೇಂಜರ್ ಅದು ಆ ಥರ ರೋಡಲ್ಲಿ ಇಷ್ಟು ಜೋರು ಮಳೆಯಲ್ಲಿ ಗುಡುಗು ಸಿಡ್ಲು ಇರೋವಂಥ ಟೈಮಲ್ಲಿ, ಗಾಳಿ ಇರುವಂಥ ಟೈಮಲ್ಲಿ ಬರೋವಂಥದ್ದು. ಐ ಡೋಂಟ್ ನೋ ಏನು ಮಾಡಬೇಕು. ಹೊರಗಿದೆ ಪ್ಲಾಂಟ್ಸ್, ಈಗ ಅದೇನಾಗಲ್ಲ ಪ್ಲಾಂಟ್ಸು. ನನಗೂ ಹೋಗ್ಬೇಕಿತ್ತೇನೋ ಗ್ಯಾಲ್ವೆಸ್ಟನ್ನಿಗೆ, ಅಲ್ಲೇ ಒಂದು ರೂಮ್ ಮಾಡ್ಕೊಂಡು ಇರ್ಬೋದಿತ್ತೇನೋ ಅನ್ನಿಸ್ತಾ ಇದೆ ಇವಾಗ. ಬಟ್ ಚರಿ ಸ್ಕೂಲ್ ಹೋಗುತ್ತೆ ಅನ್ನೋ ಕಾರಣಕ್ಕೆ ನಾನು ಹೋಗಲಿಲ್ಲ. ಸೊ ಪ್ರತಿ ವರ್ಷವೂ ಇರುತ್ತೆ ಇದು, ಅಲ್ಲಿ ಕಾನ್ಫರೆನ್ಸ್ ನಡೀತಾ ಇರುತ್ತೆ ಪ್ರತಿ ವರ್ಷ, 2 ದಿನ ಇರುತ್ತೆ. ಬಟ್ ಈ ಸತಿ ಇಟ್ಸ್ ಓಕೆ ಚರಿ, ಕಮ್, ಇಟ್ಸ್ ಓಕೆ, ನೋ ವರೀಸ್, ನೋ ವರೀಸ್. ಎಸ್, ಸುಮಾರು ಇಷ್ಟೊಂದು ಜನದ ಫೆನ್ಸ್ ಆಗಿರಬಹುದು, ಪವರ್ ಕಟ್ ಆಗಿದೆ ಇಷ್ಟೊಂದು ಕಡೆ, ಇಷ್ಟೊಂದು ಮನೆಗಳಿಗೆ ಹಾನಿಯಾಗಿದೆ. ತುಂಬಾನೇ ಈ ಏನು ಚಂಡಮಾರುತದಿಂದ ಸ್ವಲ್ಪ ಹ್ಯೂಸ್ಟನ್ ಅಲ್ಲಿ ಹಾಳಾಗಿದೆ. ನನಗೆ ಯಾವುದು ಜಾಸ್ತಿ ಭಯ ಆಗಿತ್ತು ಅಂತಂದ್ರೆ ಅಂದ್ರೆ ನಮ್ಮ ಸಮೀಪದಲ್ಲಿ ಇರುವಂತಹ ಮನೆಗೆ ರೂಫಿಗೆ ಆ ಸಿಡ್ಲು ಬಡ್ದ್ಬಿಟ್ಟು ಬೆಂಕಿ ಹತ್ಕೊಂಡಿದ್ದು ತುಂಬಾನೇ ಭಯ ಆಗ್ತಾ ಇತ್ತು ನನಗೆ ಆ ವಿಷಯ. ಬಟ್ ಮಳೆ ಗಾಳಿ ದಟ್ಸ್ ಫೈನ್, ಆಗ್ತಾ ಇರತ್ತೆ ಎಲ್ಲ ಕಡೆ. ಬಟ್ ಅದು ನಂಗೆ ತುಂಬ ಭಯ ಆಗ್ತಾ ಇತ್ತು. ಆಮೇಲೆ ಮನೇಲಿ ಯಾರು ಇಲ್ಲದೆ ಇರೋ ಕಾರಣ, ಒಬ್ಬಳೇ ಇದ್ದ ಕಾರಣ ಸ್ವಲ್ಪ ಭಯ ಆಗ್ತಾ ಇತ್ತು. ಅದು ಹೇಗೋ ಕಳೆದೆ ನಾನು ಅವತ್ತಿನ ದಿನ ರಾತ್ರಿ. ಏನಂದರೆ ಸಂಜೆ ಹೊತ್ತು ಮಾತ್ರ ನಮಗೆ ಆ ಥರ ಆಯಿತು. ಬಟ್ ರಾತ್ರಿ ನನಗೆ ಮಳೆ ಆ ಥರದ್ದೇನೂ ಬರಲಿಲ್ಲ. ಇಲ್ಲ ಅಂತಂದರೆ ನನ್ನ ಫ್ರೆಂಡ್ಸ್ ಯಾರಿಗಾದರೂ ಕಾಲ್ ಮಾಡ್ತಿದ್ದೆ ನಾನು. ಬಟ್ ರಾತ್ರಿ ಏನು ಮಳೆ ಬರದೇ ಇರೋ ಕಾರಣ ಸೊ ನಾನು ಚರಿ ರಾತ್ರಿ ಮಲ್ಕೊಂಡ್ವಿ. ಸೊ ಬೆಳಗ್ಗೆ ಎದ್ದು ಅವ್ರ ಪಪ್ಪಂಗೆ ವಿಡಿಯೋ ಕಾಲ್ ಮಾಡಿದ್ಲು ಚರಿ. ಸೊ ಅವ್ರ ಪಪ್ಪ ಅವಳಿಗೆ ಏನೇನು ತೊಗೊಂಡಿದ್ದಾರೆ ಅನ್ನೋದನ್ನೆಲ್ಲ ತೋರಿಸ್ತಾ ಇದ್ದಾರೆ. ಟಾಯ್ ತೊಗೊಂಡಿದ್ದಾರೆ, ಅದು ಇದು ಅಂತ. ಚರಿ ಹೆಂಗೆ ಅನ್ಸಂದ್ರೆ ಅವ್ರ ಪಪ್ಪನ ಬಿಟ್ಟು ಯಾವತ್ತೂ ಇದ್ದೇ ಇಲ್ಲ. ಇದ್ರೆ ಅದು ಇಂಡಿಯಾದಲ್ಲಿ ಇದ್ದಾಗ ಅಷ್ಟೇ. ಬಟ್ ಅಲ್ಲಿ ಎಲ್ಲ ತುಂಬ ಜನ ಇರೋರಲ್ಲ. ಸೊ ಅವಳಿಗೇನು ಅನ್ನಿಸ್ತಾ ಇರಲಿಲ್ಲ. ಇಲ್ಲಿ ಆದರೆ ನಾನು ಒಬ್ಬಳೇ. ಸೊ ಅವಳಿಗೆ ಭಾಳ ಸ್ವಲ್ಪ ಕಷ್ಟ ಆಯಿತು. ಅದಾದಮೇಲೆ ಸ್ಕೂಲಿಗೆ ಹೋಗಿ ಬಂದಾಗ ಅಲ್ಲ, ಬಟ್ ರಾತ್ರಿ ಸ್ವಲ್ಪ ಕಿರಿಕಿರಿ ಮಾಡಿದ್ಲು. ಸೊ ನಾನು ಹೇಗೋ ಸಮಾಧಾನ ಮಾಡಿ ಮಲಗಿಸ್ದೆ. ಸೊ ಅವ್ರ ಪಪ್ಪ ಏನೇನು ತೊಗೊಂಡಿದ್ದಾರೆ, ಏನು ಅವಳಿಗೆ ಏನು ತೊಗೊಂಡಿದ್ದಾರೆ, ಟಾಯ್ ಅದು ಇದು ಏನೋ ತೋರಿಸಿ ಸಮಾಧಾನ ಮಾಡ್ತಾ ಇದ್ದಾರೆ, ಬೇಗ ಬರ್ತೀನಿ ಅಂತ ಹೇಳಿಬಿಟ್ಟು. ಬಟ್ ಓಕೆ, ಅವಳೊಂದು ಸ್ವಲ್ಪ ಕನ್ವಿನ್ಸ್ ಆದ್ಲು. ಯಾಕೆಂತಂದರೆ ಟಾಯ್ ಎಲ್ಲ ತೊಗೊಂಡಿದ್ದೀನಿ, ಸರ್ಪ್ರೈಸ್ ತೊಗೊಂಬರ್ತಾ ಇದ್ದೀನಿ, ನೀನು ಬೇಗ ಅಂದರೆ ತೊಗೊಂಬರೋಕ್ಕಾಗಲ್ಲ, ಹಿಂಗೇನೋ ಹೇಳಿಬಿಟ್ಟು ಕಂಟ್ರೋಲ್ ಮಾಡಿದರು. ಚರಿಗೆ ಇವತ್ತು ಸ್ಕೂಲ್ ರಜೆ ಕೊಟ್ಟಿದ್ದಾರೆ. ಸೊ ಅವಳೇ ಕೆಳಗೆ ಬಂದು ಈ ವಿಂಡೋ ಬ್ಲೈಂಡ್ಸ್ ಎಲ್ಲ ತೆಗೆದು ಟಿವಿ ಹಾಕೊಂಡು ಟಿವಿ ನೋಡ್ಕೊಂತ ಕುತ್ಕೊಂಡಿದ್ದಾಳೆ ಇಲ್ಲಿ. ಏ ಚರಿ, ಏನು ಮಾಡ್ತಾ ಇದೆಯಾ? ವಾಚಿಂಗ್. ಸರಿ, ಹೇಳು ಹೆಂಗ್ ಮಾಡಿದೆ? ಹಿಂಗೆ ಸ್ಟ್ರೇಟ್ ಲೈನ್ ಹಾಕಿ ಹಿಂಗ ಬಿಗಲಿ ಹಿಂಗ ಹಾಕಿ ಮ್ಯಾಗ್ ಮಾಡಿ ಇದನ್ನ ಫಿಶಿಂಗ್ ರಾಡ್ ಮಾಡಿದಾಳೆ. ನಿಜವಾಗ್ಲೂ ನಂಗೆ ತುಂಬಾನೇ ಆಶ್ಚರ್ಯ ಆಯ್ತು ಈ ತರ ಫಿಶಿಂಗ್ ರಾಡ್ ಮಾಡಿರೋದು. ಆಮೇಲೆ ಏನ್ ಮಾಡ್ತಾ ಇದ್ದಾಳೆ ಅಂದ್ರೆ ಫಿಶ್ ಅಂತ ಇದು ನೋಡಿ ಹೆಂಗ್ ಹತ್ಕೊಂತು. ಸರಿ, ದಟ್ ಈಸ್ ಸೋ ಕೂಲ್. ಸರಿ, ಅನದರ್ ಫಿಶ್. ಸರಿ, ಮಾಡೋ ಫಿಶಿಂಗ್ ಮಾಡೋ. ಇದು ಹಿಂಗ್ ಹಾಕ್ಬೇಕು ಇಲ್ಲಿ. ಹೌದಾ? ಆಮೇಲೆ ಹಿಂಗೆ ಮಾಡಿ. ಓ, ಫಿಶ್ ಸಿಕ್ತಪ್ಪ, ಎಲ್ಲೋ ಫಿಶ್ ಚರಿಗೆ. I'm gonna get the mermaid fish. Oh, mermaid fish. Oh, mermaid fish. Only thing that's made out of metal. Oh, only thing it attracts to metal because it is magnet, right? Yeah. Also, we can stick underneath there. ಸ್ಕೂಲ್ ರಜಾ ಇದ್ದ ಕಾರಣ ಬೆಳಗ್ಗೆಯಿಂದ ಅವಳನ್ನ ಹಿಡಿಯೋದು ಇಟ್ ವಾಸ್ ನಾಟ್ ಎಟ್ ಆಲ್ ಎ ಈಸಿ ಜಾಬ್. ಅವಳೇನೋ ಒಂದು ಇದರಲ್ಲಿ ಎಂಗೇಜ್ ಮಾಡಿರಬೇಕು, ಇಲ್ಲ ಏನೋ ಹೇಳ್ತಿರ್ತಾಳೆ, ಮಾತಾಡ್ತಿರ್ತಾಳೆ, ಅದನ್ನು ಕೇಳಿಸ್ಕೊತಾ ಇರಬೇಕು. ನನ್ನ ಹಸ್ಬೆಂಡ್ ಬಂದಿದ್ದು 5:15 ಆಗೋಗಿತ್ತು. ಯಾಕಂತಂದರೆ ಸಖತ್ ಟ್ರಾಫಿಕ್ ಇತ್ತಂತೆ ಅವತ್ತು ಕೂಡ. ಬೆಳಗ್ಗೆ ಮಧ್ಯಾಹ್ನ ಮಳೆ ಬರ್ತಾ ಇತ್ತು. ಸೊ ತುಂಬಾ ಟ್ರಾಫಿಕ್ ಇತ್ತು, ಬೇಗನೂ ಆಗಲಿಲ್ಲ. ಆ್ಯಂಡ್ ನನಗೂ ಇಲ್ಲಿ ಕಷ್ಟ ಆಗಿತ್ತು. ಚರಿನೂ ಕೇಳ್ತಾ ಇದ್ಲು. ಬಟ್ ಇಟ್ ವಾಸ್ ಸ್ವಲ್ಪ ಹಾರ್ಡ್ ಅನಿಸ್ತು 2 ದಿನ ಅವ್ರನ್ನ
ಅವ್ರು ಹೋಗಿದ್ದು ಆಮೇಲೆ ಅದೇ ಟೈಮಿಗೆ ಈ ಥರ ಸಿಚುಯೇಷನ್ ಆಗಿದ್ದು ಕೋಇನ್ಸಿಡೆನ್ಸೇ. ಮಧ್ಯಾಹ್ನ ಪೂರ್ತಿ ಊಟನೇ ಮಾಡಿಲ್ಲ ನಾನು. ನನ್ನ ಹಸ್ಬೆಂಡ್ನಿಗೆ ಕಾಯ್ಕೊಂತ ಓ ಮೈ ಗಾಡ್. ಈಗ ತಂದಿದ್ದಾರೆ ಫ್ರೆಂಚ್ ಟೋಸ್ಟು, ಮತ್ತು ಇದನ್ನ ಆ್ಯಕ್ಚುಲಿ ನಂಗೆ ತುಂಬಾ ಇಷ್ಟ. ಐ ಹೋಪ್ದು ದಿಸ್ ಈಸ್ ಲೈಕ್ ಸ್ಟ್ರಾಬೆರಿ ವಿತ್ ಸಮ್ ಸಿರಪ್. ಅದು ತುಂಬ ಚೆನ್ನಾಗಿರುತ್ತೆ, ನನ್ನ ಫೇವ್ರೆಟ್ ಅದು. ಸೊ ಅದಕ್ಕೆ ತೊಗೊಂಬಂದಿದ್ದಾರೆ. ಆ್ಯಂಡ್ ಸಮ್ ಇನ್ನೂ ಏನೇನೋ ಇದೆ ಒಳಗಡೆ, ಫಸ್ಟ್ ಇದು ತಿನ್ನೋಣ ಅಂತ. ಚೆರಿಗೆ ಟಾಯ್ಸು, ಐಸ್ ಕ್ರೀಮು, ಚಿಪ್ಸು ಏನೇನೋ ತೊಗೊಂಬಂದಿದ್ದಾರೆ. ಅವಳು ಸಖತ್ ಎಕ್ಸೈಟೆಡ್ ಆಗಿಬಿಟ್ಟಿದ್ದಾಳೆ. ನನಗಂತೂ ಕಾದು ಸಾಕಾಗೋಯ್ತು. ಏನ್ ಮಾಡ್ದೆ ಸರಿ ಅದನ್ನ? There's a handbag. Legs. ಐ ಹಾಪ್ ಅಲ್ಲಿ ಫೇಮಸ್ ಅಂದರೆ ಈ ಥರ ಆಮ್ಲೆಟ್ಸ್. ಇದ್ರೊಳಗೆ ವೆಜ್ಜಿ ಮತ್ತು ಚೀಸ್ ಎಲ್ಲ ಹಾಕಿ ಆಮ್ಲೆಟ್ನ ರೆಡಿ ಮಾಡಿರ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಸೊ ಅದನ್ನು ಕೂಡ ತಂದಿದ್ರು. ಅದಾದಮೇಲೆ ಚರಿ ಫುಲ್ ಆ್ಯಕ್ಟಿವ್ ಆಗಿಬಿಟ್ಟು ಆರಾಮಾಗಿ ಆಟ ಆಡ್ಕೊಂಡಿದ್ದಾಳೆ. ಸೊ ಒಂದು ಸ್ವಲ್ಪ ನಾನು ರಿಲ್ಯಾಕ್ಸ್ ಮಾಡಿದೆ ಅವ್ರ ಹತ್ರ ಬಿಟ್ಬಿಟ್ಟು. ನಂಗೆ ಸ್ವಲ್ಪ ಹುಷಾರಿರಲಿಲ್ಲ. ಸೊ ಹಾಗಾಗಿ ಚರಿ ಅವ್ರ ಪಪ್ಪನ ಜೊತೆ ಸ್ವಲ್ಪ ಎಂಜಾಯ್ ಮಾಡ್ತಾ ಇದ್ದಾಳೆ. ಮಾವಿನಕಾಯಿ ಚಿತ್ರಾನ್ನ. ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾ ಇದೀವಿ. ಸ್ಪೆಷಲ್ ಇವತ್ತು. ತೋರಿಸಿ ಮಾವಿನಕಾಯಿ, ಮಿಡಿ ಮಾವಿನಕಾಯಿ. ಎಸ್, ಮಾವಿನಕಾಯಿ ಚಿತ್ರಾನ್ನ. ಮಾವಿನಕಾಯಿ ಸುಮಾರು ದಿನಗಳ ಮೇಲೆ ಸಿಕ್ಕಿತ್ತು. ಸೊ ಹಾಗಾಗಿ ನೋಡಿದ ತಕ್ಷಣ ಅನ್ನಿಸ್ತು ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೋಬೋದಲ್ಲ ಅಂತ. ನನ್ನ ಫ್ರೆಂಡು ಕೂಡ ತೊಗೊಂಡ್ರು. ಸೊ ಹಾಗಾಗಿ ನಾನು ಮಾವಿನಕಾಯಿ ತೊಗೊಂಡೆ. ಆ್ಯಕ್ಚುಲಿ ಅವರೇ ಕೊಟ್ಟಿದ್ದ ಐಡಿಯಾ, ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೋಬೋದಲ್ವ ಅಂತ. ಎಸ್, ತುಂಬ ದಿನ ಆಗಿತ್ತು ಈ ಥರ ಚಿತ್ರಾನ್ನ ತಿಂದು. ಆ್ಯಂಡ್ ಅದರಲ್ಲೂ ಅಮೇರಿಕಾದಲ್ಲಿ ಮಾವಿನಕಾಯಿ ಸಿಕ್ಕಿರೋವಂಥದ್ದು, ಅದು ಮಿಡಿ ಮಾವಿನಕಾಯಿ ಸಖತ್ ಚೆನ್ನಾಗಿರುತ್ತೆ. ಸೊ ಒಂದು ಪೂರ್ತಿ ಮಾವಿನಕಾಯಿನ ನಾನು ತುರಿದ್ಬಿಟ್ಟು ಹಾಕಿ ಮಾವಿನಕಾಯಿ ಚಿತ್ರಾನ್ನ. ಏನ್ ಬೇಕು ಚರಿ ನಿಂಗೆ? ಬಿರಿಯಾನಿ. ಏನ್ ಬೇಕು? ಅದಾಯ್ತು. ಓಕೆ, ನಿನಗೇನ್ ಬೇಕು? ನಿಂಗೇನ್ ಬೇಕು? ನಿನಗ್ ತಿನ್ನಕ್ಕೆ ಏನ್ ಬೇಕು? ಆಮೇಲೆ ಬಿರಿಯಾನಿ. ಬಿರಿಯಾನಿ ಬೇಕಾ? ಎಸ್, ಬಿರಿಯಾನಿ ಬೇಕು ಅಂತ ಕೇಳ್ತಾ ಇದ್ಲು ಚರಿ. ಸೊ ಹಾಗಾಗಿ ಬಿರಿಯಾನಿ ಪಾಟಿಗೆ ಹೋಗಿದ್ವಿ. ಸ್ವಲ್ಪ ದೂರ ನಮಗೆ, ನಮ್ಮ ಮನೆಗೆ ತುಂಬಾ ದೂರ ಅಂತ ಹೇಳ್ಬೋದು. ಬಟ್ ಅಲ್ಲಿ ಚೆನ್ನಾಗಿ ಸಿಗುತ್ತೆ ಬಿರಿಯಾನಿ ಅಂತ ಹೇಳಿ ಅಲ್ಲೇ ಹೋಗಿ ತೊಗೊಂಬಂದ್ವಿ. ಅಲ್ಲಿ ಕುತ್ಕೊಂಡು ತಿನ್ನೋದು ಸ್ವಲ್ಪ ಲೇಟ್ ಆಗುತ್ತೆ ಮತ್ತು ಬರೋದಂತ ಹೇಳಿ ಜಸ್ಟ್ ತೊಗೊಂಬಂದ್ವಿ. ಶೇರ್ವಾ ಇದೆಲ್ಲ ಕೊಟ್ಟಿದ್ದಾರೆ, ಮೊಸರು ಬಜ್ಜಿ ಅದೆಲ್ಲ. ಸೊ ನಾನು ತಿಂದು ಕುತ್ಕೊಂಡಿದ್ದೆ. ಸೊ ಅವ್ರ ಪಪ್ಪ ಚರಿಗೆ ತಿನ್ನಿಸ್ತಾ ಇದ್ದಾರೆ. ಸರ್ಪ್ರೈಸ್. ಹೆವಿ ಅಂಡ್ ಲೈಟ್ ಆಬ್ಜೆಕ್ಟ್ಸ್. ವಾವ್, ಗುಡ್ ಜಾಬ್ ಚರಿ. This is big. This is a house. Gold. ಯಾವ್ದು ಹೆವಿ ಇರುತ್ತೆ? Small. ಹೆವಿ ಸೈಡ್ ಹಾಕ್ಬೇಕು. ಯಾವ್ದು ಲೈಟ್ ಇರುತ್ತೆ? A ಲೈಟ್ ಸೈಡ್. big pumpkin. Yes. Ball, frog, strawberry, and grapes. Yes. I need strawberries. I need. ಚರಿಗೆ ಊಟ ಮಾಡಿಸಿ ಮಲಗಿಸೋ ಅಷ್ಟರಲ್ಲಿ 9 ಗಂಟೆ ಆಗೋಗ್ಬಿಟ್ಟಿರುತ್ತೆ. ಅದು ಆ್ಯಕ್ಚುಲಿ ಅದಕ್ಕಿಂತ ಬೇಗನೆ ಮಲಗಿಸ್ಬೇಕು, ಬೇಗ ಎದ್ದೇಳಿಸ್ಬೇಕು. ಬಟ್ ಅವತ್ತು ಸ್ವಲ್ಪ ಲೇಟ್ ಆಯಿತು. ಎಸ್, ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ, ಬಾಯ್.